ಗ್ರಾಮದ ಕುಮಾರ್ ಸರ್ ಅವರು ನಮ್ಮ ಜೊತೆಲಿದ್ದಾರೆ. ಬನ್ನಿ ಉಪ್ಪಾರ ಸಮಾಜದ ಬಗ್ಗೆ, ಗ್ರಾಮದ ಬಗ್ಗೆ ನಮ್ಮ ಜೊತೆ ಏನು ಹೇಳ್ತಾರೆ ಕೇಳೋಣ. ಸರ್, ಈ ಗ್ರಾಮದಲ್ಲಿ ನಮ್ಮ ಉಪ್ಪಾರ ಕುಟುಂಬಗಳು ಎಷ್ಟು ಬರ್ತವೆ ಮತ್ತು ಯಾವ ವೃತ್ತಿಯಲ್ಲಿ ಹೋಗ್ತಾರೆ ಸ್ವಲ್ಪ ತಿಳಿಸ್ಕೊಡಿ. ನಮ್ಮ ಗ್ರಾಮದಲ್ಲಿ ಸುಮಾರು 400ರಿಂದ 500 ಕುಟುಂಬಗಳು ಬರ್ತವೆ. ನಾವು ಚಾಮರಾಜನಗರ ಗಡಿ ಜಿಲ್ಲೆಗೆ ಸಂಬಂಧಪಟ್ಟವರು. ಹೆಚ್ಚು ಕಡಿಮೆ ನಮ್ಮ ಗಡಿ ಜಿಲ್ಲೆಯಲ್ಲಿ ನಮ್ಮ ಉಪ್ಪಾರ ಸಮಾಜದವರು ಸುಮಾರು 1.5 ಲಕ್ಷಕ್ಕೂ ಹೆಚ್ಚು ಜನಸಂಖ್ಯೆ ಇದೆ. ಅದರಲ್ಲಿ ನಮ್ಮ ಗ್ರಾಮದಲ್ಲಿ 400ರಿಂದ 500 ಮನೆಗಳು ಬರ್ತವೆ. ಇಲ್ಲಿ ಹೆಚ್ಚಿನ ಸಂಖ್ಯೆ ಕೂಲಿಗೆ ಹೋಗ್ತಾರೆ, ಜನಗಳು ವ್ಯವಸಾಯ ಮಾಡ್ತಾರೆ ಮತ್ತು ಒಂದು 20% ವಿದ್ಯಾವಂತರು ಇದ್ದಾರೆ. ಇತ್ತೀಚೆಗೆ ನಮ್ಮ ಗ್ರಾಮದಲ್ಲಿ ಸುಮಾರು ಜನ ವಿದ್ಯಾವಂತರಾಗಿ ಇತ್ತೀಚೆಗೆ ಮಕ್ಕಳು ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಪೋಷಕರು ಸಹಕಾರ ಕೊಡ್ತಾಯಿದ್ದಾರೆ. ಆದ್ದರಿಂದ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪೋಷಕರೆಲ್ಲ ಸಹಕಾರ ಕೊಟ್ಟು ಮತ್ತು ಸರ್ಕಾರಿ ಅಧಿಕಾರಿಗಳು, ರಾಜಕೀಯ ಧುರೀಣರು ಎಲ್ಲ ಸೇರಿ ಸ್ವಲ್ಪ ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಒತ್ತು ಕೊಡಬೇಕೆಂದು ನಾವು ಎಲ್ಲರಲ್ಲಿ ಮನವಿ ಮಾಡ್ಕೊಳ್ತೇವೆ. ಮತ್ತು ನಮ್ಮ ಜಾತಿ ಮುಂದುವರಿಬೇಕಾದರೆ ವಿದ್ಯಾಭ್ಯಾಸ ಮತ್ತು ಮೀಸಲಾತಿ ಬಗ್ಗೆ ನಮಗೆ ಒಂದು SC ST ಕೇಳಿದ್ರೆ ಅದನ್ನು ತಪ್ಪಾಗೂ ಅರ್ಥೈಸ್ತಾರೆ ಸ್ವಲ್ಪ ಜನ. ಅದರಿಂದ ನಮಗೆ ಬೇರೆ ಒಂದು ರೀತಿ ನಮ್ಮ ಉಪ್ಪಾರ ಸಮಾಜಕ್ಕೆ ಒಂದು ಮೀಸಲಾತಿಯನ್ನು ಕೊಟ್ಟು ನಮ್ಮನ್ನು ಮುಂದೆ ಬರೋದಕ್ಕೆ ಒಂದು ಅವಕಾಶ ಮಾಡಿಕೊಡ್ಬೇಕು ಅಂತ ಎಲ್ಲರಲ್ಲಿ ನಾವು ಮನವಿ ಮಾಡ್ಕೊಳ್ತಾ ಇದ್ದೇವೆ. ಉದಾಹರಣೆಗೆ ವಿದ್ಯಾವಂತರ ಬಗ್ಗೆ ಉದಾಹರಣೆ ಕೊಡಬೇಕು ಅಂದರೆ, ನಮ್ಮ ಗ್ರಾಮದಲ್ಲಿ ನಾವು ಆಗಿನ ಲೆಕ್ಕದಲ್ಲಿ BA ಪದವೀಧರರಾಗಿದ್ದು ಮತ್ತು ನಮಗೆ 5 ಜನ ಮಕ್ಕಳು. ಆ ಮಕ್ಕಳಲ್ಲಿ ನಾವು ವಿದ್ಯಾವಂತರನ್ನ ಮಾಡಲೇಬೇಕು ಅಂತ ಹಠ ತೊಟ್ಟು 3 ಜನ ಇಂಜಿನಿಯರಿಂಗ್ ಮಾಡಿಸಿದ್ದೀವಿ. ಒಬ್ಬ ಮಗನ್ನ MBBS ಮಾಡಿಸ್ತಾಯಿದ್ದೀವಿ 4ನೇ ವರ್ಷ. ಹೆಣ್ಣು ಮಗುನ SLC ಮಾಡಿ ಮದುವೆ ಮಾಡಿದ್ದೀವಿ. ಈ ರೀತಿಯಾಗಿ ನಾವು ಬೇರೆಯವ್ರಿಗೆ ಮಾದರಿ ಆಗಬೇಕು, ತಿಳ್ಕೊಳ್ಳಿ ಅಂತ ನಾವು ಈ ರೀತಿ ಮಕ್ಕಳನ್ನೆಲ್ಲ ವಿದ್ಯಾಭ್ಯಾಸ ಮಾಡಿಸಿ ಸ್ವಲ್ಪ ತೋರಿಸ್ಕೊಟ್ಟಿದ್ದೀವಿ. ಅದರಂತೆ ಎಲ್ಲರೂ ಸಹ ಪೋಷಕರು ತಮ್ಮ ಮಕ್ಕಳನ್ನ ವಿದ್ಯಾವಂತರನ್ನಾಗಿ ಮಾಡಬೇಕಾಗಿ ಕೇಳ್ಕೊಳ್ತೇವೆ. ಮತ್ತು ನಮ್ಮನ್ನು ಸಮಾಜದಲ್ಲಿ ತಾಲೂಕಲ್ಲಿ ಗುರುತಿಸಿ ಭಾರತೀಯ ಕಿಸಾನ್ ಸಂಘದ ಅಧ್ಯಕ್ಷರಾಗಿ ಕೊಳ್ಳೇಗಾಲ ತಾಲೂಕು ಅಧ್ಯಕ್ಷರಾಗಿ ನಮ್ಮನ್ನು ಕಾರ್ಯನಿರ್ವಹಿಸಲು ಬಿಟ್ಟಿದ್ದಾರೆ. ಅದರಂತೆ ನಾವು ಕೆಲಸ ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ಆದ್ದರಿಂದ ಎಲ್ಲ ರೀತಿ ಮುಂದೆ ಬರಬೇಕಾದ್ರೆ ವಿದ್ಯಾವಂತರಾಗಬೇಕೆಂದು ಈ ಮೂಲಕ ನಾವು ತಮ್ಮಲ್ಲಿ ಮತ್ತೊಮ್ಮೆ ಕೇಳ್ಕೊಳ್ತಾ ಇದ್ದೀವಿ. ಉಪ್ಪಾರ ಸಮಾಜದಲ್ಲಿ ಅತಿ ಹೆಚ್ಚು ಶಿಕ್ಷಣ ಪಡೆಯೋದ್ರಿಂದ ಸಮಾಜ ಬದಲಾವಣೆ ಆಗ್ತಾಯಿದೆ ಅಂತಂದು ಕಿಸಾನ್ ಸಂಘದ ಅಧ್ಯಕ್ಷರು ಹೇಳಿದ್ದಾರೆ.